ನನ್ನ ಕುರಿತಾಗಿ ವ್ಯಾಮೋಹವನ್ನು ಪ್ರಕಟಪಡಿಸದೆ ಉಳಿದಾನೆ. ಉಳಿಯುವಲ್ಲಿ ನಾನು ಅವನಿಗೆ ಅವಕಾಶ ಮಾಡಿಕೊಡುವುದಕ್ಕುಂಟೆ. ಹೇಗೆ ಬೇಕು ಹಾಗೆ ಅವನ ಮುಂಭಾಗದಲ್ಲಿ ವಿವರಿಸ್ತೇನೆ. ಅವ ಬಯಸದೇ ಹೋದರು ನನ್ನನ್ನು ಬಯಸಿ ಬರುವ ಹಾಗೆ ನಾನು ಮಾಡ್ತೇನೆ. ಆ ಬಳಿಕ ಲೋಕಕ್ಕೆ ಮಂಗಳವನ್ನು ಒದಗಿಸಿಕೊಡ್ತೇನೆ. ನಿಲುಮೆಯನ್ನು ಬದ್ಧವಾದದ್ದೇ ಅವನ ಕುರಿತಾಗಿ ನನ್ನ ಉದ್ದೇಶವನ್ನು ನೆನಪಿಸುತ್ತಾರೆ. ಆ ಕಡೆಗೆ ಇನ್ನಷ್ಟು ಸಾಗಿ ಹೋಗ್ತೇನೆ ನೋಡೋಣ. ನಮ್ಮ ಕಡೆ ಹೆಣ್ಣು ಮಕ್ಕಳು ಸುತ್ತಾಡುವುದೇನು ಹೊಸತಲ್ಲ, ನಮಗದರಲ್ಲಿ ಆಕ್ಷೇಪವೂ ಇಲ್ಲ. ಆದರೆ ನಮ್ಮ ಚಾಲಕನ ಗುರುತಿಟ್ಟು ಬಂದು ಹೇಳುತ್ತಾನೆಂತಾದ್ರೆ ಇದು ಊರ ಹೆಣ್ಣಲ್ಲ, ವಿದೇಶದಿಂದ ಬಂದದ್ದಿರಬೇಕು. ಹಾಗಾದ್ರೆ ಅದು ಯಾರು ಅನ್ನುವ ಹಾಗೆ ನಾನು ನೋಡಬೇಕೋ ಬೇಡ? ಹೊರಡುವ.
ಹಾ, ನಿನ್ನನ್ನೇ ಕರೆದದ್ದು. ನನ್ನನ್ನು ಶಾರದೆ. ಹೌದು, ಹಾಗನ್ನಿಸಿದೆ. ಸರಸ್ವತಿ ಅಲ್ವಾ? ಅಯ್ಯೋ, ನಾನಲ್ಲ, ಅವಳು ಎಲ್ಲಿದ್ದಾಳೆ? ಯಾರು ಸರಸ್ವತಿಯ? ಹಾ, ಬ್ರಹ್ಮನ ರಾಣಿ. ಅದವನು ಹೇಳಿದಾಗ ಆ, ಅವಳು ಸದಾಕಾಲ ಕಮಲಜನ ಬಳಿ ಇರುವವಳು. ಆ, ತಾವರೆ ಮೇಲೆ ಅವನ ತೊಡೆ ಮೇಲೆ ಇವಳು. ನೀನು ಅವಳಲ್ಲ. ಆಹಾ. ನನಗೆ ಗೊತ್ತಾಯ್ತು. ಏನು? ಮಹೇಶನ ಹೆಂಡತಿ. ರಜತಾದ್ರಿವಾಸನ ಹೆಂಡತಿ. ಮಹೇಶನ ಹೆಂಡತಿಯ ಪಾರ್ವತಿ. ಆಹಾ. ಅಲ್ಲ, ಅವ ಬಿಡ್ಲಿಕ್ಕೂ ಇಲ್ಲ. ಆಹಾ. ಪರಮೇಶ್ವರ. ಅರ್ಧನಾರೀಶ್ವರ. ಹೌದು, ಅರ್ಧವನ್ನು ಬಿಟ್ಟುಕೊಟ್ಟು ಅವ ಬದುಕಲಿಕ್ಕೆ ಉಂಟ? ಇರಲೇ ಸಾಧ್ಯವೇ ಇಲ್ಲ. ಆಹಾ. ಹಾಗಾದ್ರೆ ಅದಲ್ಲ. ಮತ್ತಿನ್ನೂ ಲಕ್ಷ್ಮಿ. ಆಹಾ, ಲಕ್ಷ್ಮಿ ಅಲ್ಲ. ಗೊತ್ತಾಯ್ತು. ಲಕ್ಷ್ಮೀಪತಿ ಲಕ್ಷ್ಮಿಯನ್ನು ಕಳಿಸಿಕೊಟ್ಟಾನೆ. ಕೊಟ್ಟದೇನು? ಇಲ್ಲ ಇಲ್ಲ ಇಲ್ಲ, ಕೆಲವರು ಹೆಂಡರನ್ನು ಬೇಗ ಹೊಳಿಸುವ ಒಮ್ಮೆ ಹೋಗಲಿಲ್ಲ ಗಣಪತಿಗೆ. ಹಾಗೊಂದು ಲೋಕ ವ್ಯವಹಾರದ ಸಂಸಾರ ಇಲ್ಲ. ಯಾಕೆ ನನಗೆ ವಿಷ್ಣುವಿನ ಮೇಲೆ ಸಂಶಯ? ಯಾಕೆ? ಬಾಕಿದ್ದವರು ಹಾಗಲ್ಲ. ಅವ ಸದಾಕಾಲ ಊರ ವ್ಯವಹಾರಕ್ಕಾಗಿ ತಿರುಗಾಟಕ್ಕೆ ಹೋಗಿದ್ದಾನೆ. ಈ ಸದಾಕಾಲವು ತಿರುಗಾಟಕ್ಕೆ ಹೊರಗುವವರಿಗೆ ಮನೆಯಲ್ಲಿ ಹೆಂಡತಿದ್ರು ಕೆಲವು ಸಲ ರಗಳೆ. ಅದೇ ಯಾಕೆ? ಯಾಕಂದ್ರೆ ಅದು ಹಾಗೆ ನಿನಗದು ಗೊತ್ತಾಗ್ಲಿಕ್ಕೆ. ಇದ್ದವರಿಗೆ ಮದುವೆ ಆದ ಗಂಡಸರ ಹತ್ರ ಗುಟ್ಟಿನಲ್ಲಿ ಕೇಳು, ಅವರು ಹೇಳ್ತಾರೆ ಗುಟ್ಟಿನಲ್ಲಿ ಕೇಳು. ನೀನು ವಿಷ್ಣುವಿನ ಹೆಂಡತಿ ಲಕ್ಷ್ಮಿ ಅಲ್ಲ. ಯಾಕಲ್ಲ? ಅವಳು ಗಜವಾಹನ. ನೀನು ಹಾಕಲ್ಲ. ನೀನೇ ಒಂದು ಗಜ, ನೀನೇ ಒಂದು ಆನೆ. ಅದೆಂತದ್ದು? ಆನಂದ ಹಾಗೆ ಕಾಣಿಸ್ತೇನೆ. ಆನೆ ಕಾಣಿಸ್ತಿತ್ತಲ್ಲ. ನೀನೊಂದು ನೀರೇ ಹೌದಾ? ನೀರಿಗೆ ಕವಿಗಳು ಏನು ಹೇಳಿದ್ರು? ಮತ್ತ ಗಜ ಗಮನೆ. ನಡೆಯುವಿಕೆಯಲ್ಲಿ ಅಷ್ಟು ಮಂದತೆ. ಮಾಡುವಾಗ ನೀನು ಆನೆ ಅಲ್ಲ. ಹಾಗಲ್ಲ, ನಡೆಯುವಾಗ ಹಾಗೆ. ಹೌದು. ಮತ್ತೆ ನೀವು ಹಾಗೆ ಹೇಳಿದ್ರಲ್ಲ, ಕೆಲವರು ಹೆಂಡತಿಯನ್ನು ಕಳಿಸಿಕೊಡ್ತಾರಂತ. ಮತ್ತೆ ಕೆಲವರು ಇದ್ದಾರೆ ಗಂಡ ಹೆಂಡಿನ ಜೊತೆಯಾಗಿ ಬರುವವರಿದ್ದಾರೆ ತಿರುಗಾಟಕ್ಕೆ. ಅದಕ್ಕೂ ಎರಡು ಕಾರಣ. ನಾನು ಎಲ್ಲದಕ್ಕೆ ಎರಡೆರಡು ಕಾರಣ ಕಂಡು ಹುಡುಕಿ ಇಡುತ್ತೇನೆ. ಗಂಡ ಹೆಂಡರು ಒಟ್ಟಾಗಿ ಬರುವುದಕ್ಕೆ ಎರಡು ಕಾರಣ. ಒಂದು, ಹೆಂಡತಿಗೆ ಗಂಡನ ಮೇಲೆ ನಂಬಿಕೆ ಇಲ್ಲದೆ ಇರು. ಮತ್ತೊಂದು, ಗಂಡನಿಗೆ ಹೆಂಡತಿಯನ್ನು ಮನೆಯಲ್ಲಿ ಬಿಟ್ಟು ಬರಲಿಕ್ಕೆ ಧೈರ್ಯ ಇಲ್ಲದೆ ಇರು. ಮತ್ತೆ ಇನ್ನೊಂದು ಇರ್ತದೆ, ಗಂಡ ಹೆಂಡಿನ ನಡುವೆ ಅನ್ಯೋನ್ಯವಾದ ಪ್ರೇಮ ಬಾಂಧವ್ಯ. ಅದು ಉಂಟು. ಅಗಲುವಿಕೆಯೇ ಸಾಧ್ಯವಿಲ್ಲ. ಅಯ್ಯೋ, ನನ್ನ ಗಂಡನಿಗೆ ನಾನೇ ಕೊಟ್ಟಾಗಬೇಕಂತೆಪ್ಪ. ಪಾಪ ಅವರಿಗೆ ಮೆಣಸು ಹಾಕಿದಾಗ, ಪಾಪ ಅವರಿಗೆ ಉಪ್ಪು ಹಾಕಿದ್ದಾಗಲಿಕ್ಕಿಲ್ಲ, ನಾನೇ ತಗೊಂಡೋಗಿ ಕೊಡ್ಬೇಕಂತ ಹೇಳಿಕೊಂಡು ಈಗ ಬರುವವರು ಇದ್ದಾರೆ. ಅಷ್ಟು ಆರೈಕೆ ಮಾಡ್ಬೇಕಾದ್ರೆ ಹೆಣ್ಣು ಮಕ್ಕಳಾಗಬೇಕು. ಇದ್ದಾರೆ. ಮತ್ತೆ ಗಂಡದಿರ ಆಗಲ್ಲ. ಎರಡು ಮೆಣಸು ಹೆಚ್ಚಿದ್ರೆ ಒಳ್ಳೇದಾಯ್ತು, ಹೆಂಡತಿ ಮಾತಾಡೋದು ಕಡಿಮೆ ಆಯ್ತು ಅಂತ ಸಂತೋಷ ಪಡ್ತಾರೆ. ಮತ್ತೊಂದು ಹೇಳ್ಬೇಕಾ, ಈಗ ಒಟ್ಟೊಟ್ಟಿಗೆ ಬರುವುದು ಹೆಚ್ಚಾಗಿ ವಯಸ್ಸಾದ ಮೇಲೆ. ಆದ ಕಾರಣ ಅವರ ವಿಷಯ ನಮಗೆ ಬೇಡ. 60ರ ಮೇಲೆ ಪ್ರೀತಿ ಹೆಚ್ಚು. ನಾವು ವಯಸ್ಸಾದವರಲ್ಲ, ವಯಸ್ಸಿಗೆ ಬಂದವರು. ಇದು ನಿನ್ನ ಅಪ್ಪ ಇದ್ದಾನೆ.